ಚಿಕ್ಕಮಂಗ್ಳೂರಿಗೆ ಬಂದು ಟೌನ್ ಕ್ಯಾಂಟೀನಲ್ಲಿ ದೋಸೆ ತಿನ್ಕೊಂಡು ಹೋಗಲಿಲ್ಲ ಅಂದರೆ ಅದು ಸಮಾಧಾನನೇ ಆಗಲ್ಲ. ಏನಂತ್ಯ ಸಿಕ್ಕಾಪಟ್ಟೆ ಜನ, ಒಂದು ಬ್ಯಾಚ್ ಆದ್ಮೇಲೆ ಜನ ಬರ್ತಾನೆ ಇದ್ದಾರೆ, ಪ್ರಿಪೇರ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಭಟ್ರು ಒಳಗಡೆ ಫ್ರೆಶ್ ಆಗಿ ಅಡುಗೆ ನಡೀತಾನೆ ಇದೆ. ಇದು ತ್ರೇತಾಯುಗದಲ್ಲಿ ಉದ್ಭವ ಆಗಿರುವಂತಹ ಒಂದು ಶಿವಲಿಂಗ. ಇದು ಮುಂದ್ಗಡೆ ಶಿವಲಿಂಗದಲ್ಲಿ ಮುಂದೆ ರುದ್ರಾಕ್ಷಿ ಇದೆ, ಹಿಂದ್ಗಡೆ ಪ್ಲೇನ್ ಆಗಿದೆ. ರಾಮನ ಅವತಾರದಿಂದ ಮುಂಚೆ ಎತ್ತಿದ ಋಷಿಂಗೇಶ್ವರನ ಅವತಾರ ಇದು, ಶಿವ ಎತ್ತಿರೋದು. ಯಾವುದೋ ಸರಿಯಾಗಿ ಆಕ್ಸಿಡೆಂಟ್ ಆಗಿದೆ, ಹುಡುಗರು ಏನೋ ಆಗಿದೆ, ಬೈಕ್ ಬಿದ್ದಿದ್ದಾರೆ, ಯಾರೋ ಸರಿಯಾಗಿ ಬಿದ್ದಿದ್ದಾರೆ, ಚಪ್ಪಲಿ ಇಲ್ಲಿ ತನಕ ಬಂದಿದೆ. ಸಿಗುತ್ತಾ? ಹಾಂ, ನೆಕ್ಸ್ಟ್ ಪಂಕ್ತಿನ ಮಾರುತಿ ಟಿಫನಲ್ಲಿ ತಿಂಡಿ ಮಾಡಿದ್ವಿ. ತಿಂಡಿ ಚೆನ್ನಾಗಿತ್ತು. ಸೊ ಇಡ್ಲಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು, ವಡೆ ಮಾತ್ರ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ಅದೇ ಒಂದು ಟಾಪ್ ನಾಚ್ ಅಂತ ಹೇಳ್ತೀನಿ. ಅದಾದಮೇಲೆ ಪೂರಿ ಏನಂದರೆ ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ, ಒಂದು ಬ್ಯಾಚ್ ಆದ್ಮೇಲೆ ಜನ ಬರ್ತಾನೆ ಇದ್ದಾರೆ, ಪ್ರಿಪೇರ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಭಟ್ರು ಒಳಗಡೆ ಫ್ರೆಶ್ ಆಗಿ ಅಡುಗೆ ನಡೀತಾನೆ ಇದೆ. ಸೊ ನಮಗೆ ಅಲ್ಲಿ ಕೂರಕ್ಕೆ ಜಾಗ ಸಿಗಲಿಲ್ಲ, ಸೊ ತಟ್ಟೆಯಲ್ಲಿ ಕೊಟ್ಟರು. ಅದಾದಮೇಲೆ ಹೊರಗಡೆನೇ ಅಷ್ಟೇ ತುಂಬ ಜನ ಹಂಗೆ ತಟ್ಟೆಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಫಸ್ಟಿಗೆ ಇಡ್ಲಿ ಹಾಕಿದ್ರು, ಅದಾದಮೇಲೆ ವಡೆ, ಆಮೇಲೆ ಸಾಂಬಾರು, ಚಟ್ನಿ, ಆಮೇಲೆ ಅದಾದಮೇಲೆ ಪೂರಿ ಬಂತು. ಆಮೇಲೆ ಪೂರಿಗೆ ಸಾಗು ಹಾಕಿದ್ರು. ಏನು ಅಂದರೆ ನನಗೆ ಇಡ್ಲಿ ಚೆನ್ನಾಗಿತ್ತು, ವಡೆ ಚೆನ್ನಾಗಿತ್ತು, ಚಟ್ನಿ ಓಕೆ, ಸಾಂಬಾರು ಓಕೆ. ನನಗೆ ಸಾಗು ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ ಕಡೆ ಶೃಂಗೇರಿ ಕಡೆ ಜನಕ್ಕೆ ಸಾಗು ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋತೀನಿ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನೀವು ಇಲ್ಲಿ ಬಂದರೆ ಇಡ್ಲಿ ತಿನ್ನಿ, ಚಟ್ನಿನೂ ತಿನ್ನಿ, ವಡೆನೂ ತಿನ್ನಿ, ಎಲ್ಲ ಚೆನ್ನಾಗಿದೆ. ಪೂರಿ ಸಾಗುಗೆ ಓಕೆ ಅಂತಲೇ ಹೇಳ್ತೀನಿ. ಕಾಫಿ ತೊಗೊಂಡ್ವಿ ಕೊನೆಗೆ, ಕಾಫಿ ತುಂಬಾ ನೀರಾಗಿತ್ತು, ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಅದು ಬಿಟ್ಟರೆ ಇಡ್ಲಿ ಪೂರಿ ಅದೇ ಇಡ್ಲಿ ಎಲ್ಲ ಏನು ತೊಗೊಂಡ್ರೆ, ಇಡ್ಲಿ ವಡೆ ಏನು ತೊಗೊಂಡ್ರೆ 10 ರೂಪಾಯಿ, ಪೂರಿ ತೊಗೊಂಡ್ರೆ 15 ರೂಪಾಯಿ, ಕಾಫಿ ತೊಗೊಂಡ್ರೂ 15 ರೂಪಾಯಿ. ಸೊ ಒಂದು ಲೆವೆಲಿಗೆ ಒಂದು 5 ಸ್ಟಾರಿಗೆ 4 ಸ್ಟಾರ್ ಕೊಡ್ಬೋದು, ಯಾಕಂದರೆ ವಡೆ ಮತ್ತು ಇಡ್ಲಿಗೆ. ಶೃಂಗೇರಿ ಬಂದರೆ ದೇವಸ್ಥಾನ ಅಲ್ಲೇ ಕಾಣ್ತಾ ಇದೆ. ದೇವಸ್ಥಾನದಿಂದ ಒಂದು 100 ಮೀಟರ್ಸ್ ಇದೆ ಅಷ್ಟೇ. ಬಂದು ತಿಂಡಿ ತಿನ್ನಿ, ಜನ ತುಂಬ ಇರ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ತಿನ್ಬೇಕಾಗತ್ತೆ. ಸೊ ನಾವು ಇವಾಗ ಶೃಂಗೇರಿಯಿಂದ ಸಿರಿಮನೆ ಹೋಗ್ತಾ ಅಂದಿವೆ ಕಿಗ್ಗದಲ್ಲಿರುವಂತಹ ಶ್ರೀ ಋಷಿಂಗೇಶ್ವರ ಸ್ವಾಮಿ ದೇವಾಲಯ ಇದೆ. ಇದು ಒಂದು ಕ್ಷೇತ್ರ. ಸೊ ನೀವು ಸಿರಿಮನೆ ಹೋಗ್ತಾ ಇದ್ರೆ ಅಂದಿವೆ, ಇಲ್ಲಿ ಬನ್ನಿ. ಇದು ತ್ರೇತಾಯುಗದಲ್ಲಿ ಉದ್ಭವ ಆಗಿರುವಂತಹ ಒಂದು ಶಿವಲಿಂಗ. ಇದು ಮುಂದ್ಗಡೆ ಶಿವಲಿಂಗದಲ್ಲಿ ಮುಂದೆ ರುದ್ರಾಕ್ಷಿ ಇದೆ, ಹಿಂದ್ಗಡೆ ಪ್ಲೇನ್ ಆಗಿದೆ. ರಾಮನ ಅವತಾರದಿಂದ ಮುಂಚೆ ಎತ್ತಿದ ಋಷಿಂಗೇಶ್ವರನ ಅವತಾರ ಇದು, ಶಿವ ಎತ್ತಿರೋದು. ಸೊ ಮಳೆಗೋಸ್ಕರ ತಪಸ್ಸು ಮಾಡಿ ಉದ್ಭವ ಆಗಿರುವಂತಹ ಲಿಂಗ ಇದು. ಸೊ ನೀವು ಬರೀ ಸಿರಿಮನೆ ಹೋಗೋದಲ್ಲ, ಅಂದವೇ ಬಂದರೆ ಋಷಿಂಗೇಶ್ವರ ದೇವಾಲಯನ ವಿಸಿಟ್ ಮಾಡಿ. ತುಂಬ ಹಳೆಯದು, ತ್ರೇತಾಯುಗ ಕಾಲದಲ್ಲಿ ಉದ್ಭವ ಆಗಿರೋದು. ದೇವಸ್ಥಾನನ ಆಮೇಲೆ ಹೋಗ್ತಾ ಕಟ್ಟಿದ್ದಾರೆ. ಇಲ್ಲಿ ಒಂದೇ ಕ್ಷೇತ್ರಪಾಲ ದೇವಸ್ಥಾನ ಇದೆ. ಸೊ ಇಲ್ಲೂ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಸಿರಿಮನೆಗೆ ಹೋಗ್ಬೋದು. ಸೊ ಇವಾಗ ನಾವು ಶೃಂಗೇರಿಯಿಂದ ಹೊರಡ್ತಾ ಇದ್ದೀವಿ. ಮಾರುತಿ ಟಿಫನ್ಸಲ್ಲಿ ತಿಂಡಿ ತಿಂದಾದ್ಮೇಲೆ ನಾವು ಇದಕ್ಕೆ ಹೋಗಿದ್ವಿ, ಸಿರಿಮನೆ ಫಾಲ್ಸ್ಗೆ. ಆನ್ ದ ವೇ ನಮಗೆ ಋಷಿಂಗೇಶ್ವರ ಕ್ಷೇತ್ರ ಸಿಕ್ತು, ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಸೀದಾ ಸಿರಿಮನೆ ಫಾಲ್ಸಿಗೆ ಹೋದ್ವಿ. ಸಿರಿಮನೆ ಫಾಲ್ಸ್ ಮಾತ್ರ ಭಾಳ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನೀರು ಸಖತ್ತಾಗಿ ಬರ್ತಾಯಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ನ ಸ್ಪೆಂಡ್ ಮಾಡಿ ವಾಪಸ್ಸು ತಿರ್ಗಾ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡಿ ಊಟ ಮಾಡ್ಕೊಂಡು 1 ಅವರ್ ರೆಸ್ಟ್ ಮಾಡಿ ಇವಾಗ 3:35ಗೆ ನಾವು ಶೃಂಗೇರಿಯಿಂದ ಹೊರಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿಗೆ ಹೋಗೋ ತನಕ ನನ್ನ ಜೊತೆಗೆ ಬನ್ನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಅಂದ್ವೇ ನಾವು ಎಲ್ಲಿ ಚಿಕ್ಕಮಗಳೂರಲ್ಲಿ ತಿಂಡಿ ತಿಂತೀವಿ ಮತ್ತು ಮಧ್ಯೆ ಎಲ್ಲರೂ ನಿಲ್ಲಿಸಿದ್ರೆ ಎಲ್ಲೆಲ್ಲಿ ಏನೇನು ಚೆನ್ನಾಗಿರುತ್ತೆ ಎಲ್ಲ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಮಗೆಲ್ಲ ಆ ಕಡೆ ಸೈಡೆಲ್ಲ ಹೋದರೆ ಬೀಚ್ ಸೈಡಿಂದು ಬಿಸಿಲು ತಡೆಯಲ್ಲ ನಾವು ಜಾಸ್ತಿ. ಈ ಬೆಂಗಳೂರಿಗೆ ಹೋದ್ಮೇಲಂತೂ ಇನ್ನೂ
ಫುಲ್ಲು ಒಂಥರ ಕೋಲ್ಡ್ ಇದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಹಂಗೆ ನೋಡಿದ್ರೆ ಬೆಂಗಳೂರಲ್ಲಿ ಇರೋರಿಗೆ ವಿಟಮಿನ್ ಡಿ ಕಮ್ಮಿನೇ ಇರುತ್ತೆ. ಬಿಸಿಲಿಗೆ ಎಕ್ಸ್ಪೋಸ್ ಆಗೋದೇ ಈಗ ಭಾಳ ಕಮ್ಮಿ. ಬೆಳಗ್ಗೆ ಆಫೀಸಲ್ಲೂ ಮೆಟ್ರೋ ಹೋಗೋದು, ಹೆಂಗೆ ಯಾವಾಗ ಮೆಟ್ರೋ, ಇನ್ನು ಸೂರ್ಯ ಇನ್ನೂ ಅವಾಗಿನ್ನೂ ಬರ್ತಾ ಇದ್ದಾನೆ ಅನ್ನಂಗೆ 7 ಗಂಟೆ 8 ಗಂಟೆ ಇನ್ನೂ ಒಂದು ಹೀಟ್ ಜಾಸ್ತಿ ಬಂದಿರಲ್ಲ, ಅವಾಗಲೇ ಮೆಟ್ರೋ ಹೋಗೋದು, ಸೀದಾ ಆಫೀಸ್ಗೆ ಹೋಗೋದು. ಆಫೀಸಲ್ಲಿ ಎ ಸಿ ಕೆಳಗಡೆನೇ ಇರೋದು. ಅದಾದಮೇಲೆ 5 ಗಂಟೆ 6 ಗಂಟೆ ಹಂಗೆ ಆಫೀಸಿಂದ ಹೊರಡೋದು. ಆಲ್ರೆಡಿ ಸೂರ್ಯ ಮುಳುಗೋಗ್ಬಿಟ್ಟಿರ್ತಾನೆ. ತಿರ್ಗಾ ಮೆಟ್ರೋಲ್ಲೇ ಬರೋದು, ಮುಗಿದೋಯ್ತು. ನಮಗೆ ವಿಟಮಿನ್ ಡಿ ಎಲ್ಲಿಂದ ಸಿಗ್ಬೇಕು? ನಮಗೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಅದೇ ಸುಸ್ತು, ಆಯಾಸ, ಜ್ವರ ಇಂಥವುಗಳು ಅವಾಗ ಬರ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ವಿಟಮಿನ್ ಡಿ ಕಮ್ಮಿ ಇರುತ್ತೆ. ಗೊತ್ತಿಲ್ದಲೆ ಅದು ಇದು ಟೆಸ್ಟ್ ಮಾಡಿಸ್ಕೊಂಡು ಕೂದಿರ್ತೀವಿ. ಒಂದ್ಸಲ ವಿಟಮಿನ್ ಡಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ನಾವು ವಿಟಮಿನ್ ಡಿಯಲ್ಲಿ ಲ್ಯಾಕ್ ಇದ್ದೀವಿ ಅಂತ. ಪ್ರತಿದಿನ ಒಂದು 1/4 ಗಂಟೆನಾದರೂ ಸೂರ್ಯನಿಗೆ ಎಕ್ಸ್ಪೋಸ್ ಆದರೆ ಸಾಕು. ಆಮೇಲೆ ಇನ್ನೊಂದು ಏನಂದರೆ ಇವಾಗೆಲ್ಲ ಸನ್ಸ್ಕ್ರೀನು ಅದು ಇದು ಬಂದುಬಿಟ್ಟಿದೆ. ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಇನ್ನೆಲ್ಲಿ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳುತ್ತೆ, ಅದು ಬೀಳಲ್ಲ. ಜಾಕೆಟ್ ಹಾಕ್ಕೊತೀವಿ ಮತ್ತು ಎಲ್ಲಿ ಟ್ಯಾನ್ ಆಗ್ಬಿಡ್ತೀವಿ ಅಂತ. ಸೊ ಆವಾಗ್ಲೂ ಸೂರ್ಯನ ಕಿರಣ ಬೀಳಲ್ಲ. ಸೊ ಹೀಗಾಗಿ ಬೆಂಗಳೂರಲ್ಲಿ ಅವರಿಗೆ ಜಾಸ್ತಿ ಹೆಚ್ಚಾಗಿ ಸುಸ್ತು ಆಯಾಸಗಳಾಗುತ್ತೆ. ಇವಾಗ ನಾವು ಬಂದಿರೋದು ಚಿಕ್ಕಮಂಗ್ಳೂರಿಗೆ. ಟೈಮು 5:30 ಆಗಿದೆ. 3:45 ಬಿಟ್ಟಿದ್ದು 1 hour 45 minutesಲ್ಲಿ ನಾವು ಚಿಕ್ಕಮಂಗ್ಳೂರನ್ನ ರೀಚ್ ಆಗಿದ್ದೀವಿ. ಸೊ ಅಲ್ಲೇ ಡಿವಿಯೇಷನ್ ಇತ್ತು ನಮಗೆ ಬೇಲೂರಿಗೆ ತೊಗೊಳಕ್ಕೆ. ಒಂದು ಸಣ್ಣ ಒಂದು ಪಿಟ್ ಸ್ಟಾಪ್ ಕೊಡೋಣ ಅಂತ ಚಿಕ್ಕಮಂಗ್ಳೂರಲ್ಲಿರುವಂತಹ ಫೇಮಸ್ ಟೌನ್ ಕ್ಯಾಂಟೀನಲ್ಲಿ ಒಂದು ಮಸಾಲೆ ದೋಸೆ ಅಥವಾ ಏನಾದ್ರು ತಿಂದ್ಕೊಂಡು ಇಲ್ಲಿಂದ ಹೊರಡೋದು ಅಂತ. ಇನ್ನೊಂದು ಚಾಟ್ಸ್ ಇದೆ. ನನ್ನ ಕಸಿನ್ ಸುಮಂತ್ ಅಂತ ಅವನಿದೆ ಊರು. ಅವನು ಸಜೆಸ್ಟ್ ಮಾಡಿದ್ದು ಬಸವನ ಗುಡಿ ಶಂಕರ ಮಠ ಇದೆ, ಅದು ಅಪೋಸಿಟಲ್ಲಿ ಒಬ್ಬರು ಮಾಡ್ತಾರೆ, ಅಣ್ಣಪ್ಪಣ್ಣನ್ ಚಾಟ್ಸ್ ಒಬ್ಬರು. ಅಂಗಡಿ ಹೆಸರೇನಿಲ್ಲ ಅನ್ಕೋತೀನಿ, ಅವ್ರ ಹೆಸರು ಅಣ್ಣಪ್ಪಣ್ಣ. ಸೊ ಅಲ್ಲಿ ಚೆನ್ನಾಗಿರುತ್ತೆ. ಬಟ್ ಅವ್ರು 6 ಗಂಟೆ ಮೇಲಿಡೋದು. ಚಿಕ್ಕಮಂಗ್ಳೂರು ನಮಗಂತೂ ಭಾಳ ಹಳೇ ಪರಿಚಯ. ನನ್ನ ಕಸಿನ್ ಇಲ್ಲಿದ್ದಾಗ ಅವಾಗಂತೂ ಬರ್ತಾನೆ ಇರ್ತಿದ್ದೆ ಇಲ್ಲಿಗೆ. ಹಂಗಾಗಿ ಇಲ್ಲಿರೋ ರೋಡ್ಗಳೆಲ್ಲ ನಂಗೆ ಭಾಳ ಅಂದರೆ ಭಾಳ ಫೆಮಿಲಿಯರ್ ಆಗಿ ಗೊತ್ತಿದೆ. ಟೌನ್ ಕ್ಯಾಂಟೀನಲ್ಲಿ ನಾವು ಇವಾಗ ಮಸಾಲ ದೋಸೆ ತಿಂದು ಒಂದು ಕಾಫಿ ಕುಡ್ದು ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 6:10. ಮಸಾಲೆ ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಭಾಳ ಸಕ್ಕತ್ತಾಗಿತ್ತು. ಇಲ್ಲೆಲ್ಲ ನಾವು ಅವಾಗ ತಿಂತಾಯಿದ್ವಿ, ನಾನು ನನ್ನ ಕಸಿನ್ ಬಂದು. ಮಸಾಲೆ ಪುರಿ, ಗೋಬಿ ಮಂಚೂರಿ, ಇಡ್ಲಿ ಎಲ್ಲ ಭಾಳ ಚೆನ್ನಾಗಿರೋದು. ಸೊ ಆ ಡೇಸೇ ಬೇರೆ, ಇವಾಗೇ ಬೇರೆ. ಆವಾಗ ಟೈಮ್ ಇತ್ತು, ತಿನ್ನೋಕ್ಕೆ ದುಡ್ಡಿರಲಿಲ್ಲ. ಇವಾಗ ತಿನ್ನೋಕ್ಕೆ ದುಡ್ಡಿದೆ, ಟೈಮ್ ಇಲ್ಲ. ಇದೇ ಹಿಂಗೇನಾ? ಇದು ಕಡೂರು ರೂಟಲ್ಲ, ಇದು ಡಿವಿಯೇಷನ್ ಇದೆಯಾ? ಯಾವುದೋ ಸರಿಯಾಗಿ ಆಕ್ಸಿಡೆಂಟ್ ಆಗಿದೆ. ಎಲ್ಲೋ ಕೈ ಹೊಡೆದ ಇಲ್ಲಿ ಹಾಕಿದೆ ನನ್ನ ಸೈಡಿಗೆ. ಯಾಕ ಏನು ಇಲ್ಲ? ಟೈಮ್ ಎಷ್ಟೀಗ? 8:15ನಾ? ಇಲ್ಲಿ ಯಾವ್ದಿರೋದು ಇದು? ಹಾಂ, ಹಲಸಣ್ಣು ತಿನ್ನಕ್ಕೆ ನಿಲ್ಸಿದ್ದ ನೀನು? ಅಯ್ಯೋ ನಿನ್ನ, ನಾವು ಊಟ ಅನ್ಕೊಂಡಿದ್ದೀನಿ ನಾನು. ದಡಿ ಹಲಸಣ್ಣ ತಿನ್ನೋಣ. ನನಗೆ ಒಂದು ಅವಾಗಿಂದ ಮತ್ತು ನಾನು ಇವನು ಯಾಕೆ ನಿಲ್ಸಿದ್ದಾನೆ ಇಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಹಲಸಣ್ಣು ತಿನ್ನಕ್ಕೆ ನಿಲ್ಸಿದ್ದೀನಿ. 1/4 kg 50? 50 ರೂಪಾಯಿ ತಗೊಳ್ಳೇಬೇಕಾ? ಕಂಪಲ್ಸರಿ. ವ್ಯಾಪಾರ ಆಗಬೇಕಲ್ಲ ನಿಮಗೆ. ಓಹ್, ಇಷ್ಟು ಜನ ಇದ್ದಾರೆ ಸ್ವಾತಿ ಡೆಲಿಕೇಸಿಲಿ. ಇವಾಗ ಜಸ್ಟ್ ಸ್ವಾತಿ ಡೆಲಿಕೇಸಲ್ಲಿ ಊಟ ಆಯಿತು. ನಾನು ಹಾಸನದಲ್ಲಿ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಯಾವ್ದಾರ ಒಂದು ಬೆಸ್ಟ್ ಹೋಟೆಲ್ ಇದ್ದರೆ ಹೇಳಿ
ಹೋಟೆಲ್ ಅಥವಾ ಡಾಬಾ ಹಾಸನದಿಂದ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಂತ. ಸೊ ಸ್ವಾತಿ ಡೆಲಿಕೇಸಿ ಅಂತ ಹೇಳಿ ತುಂಬ ಜನ ಹೇಳಿದರು. ಸೊ ಆ ಒಂದು ಕಾರಣಕ್ಕೆ ಸ್ವಾತಿ ಡೆಲಿಕೇಸಿಲಿ ಹೋಗಿ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಪಾವ್ ಬಜ್ಜಿ ತಿಂದ್ವಿ, ಯಾಕಂದರೆ ಪಾವ್ ಬಜ್ಜಿನ ಒಂದು ರೆಕಮೆಂಡೇಷನ್ ಬಂದಿದ್ದು ತಿನ್ನಿಯಲ್ಲಿ ಅಂತ. ಸೊ ಪಾವ್ ಬಜ್ಜಿ ಟೇಸ್ಟ್ ಮಾಡಿದ್ವಿ. ಪಾವ್ ಬಜ್ಜಿ ತುಂಬ ಚೆನ್ನಾಗಿತ್ತು, ಬಟ್ 140 ರುಪೀಸ್ ಒಂದು ಪಾವ್ ಬಜ್ಜಿಗೆ. ಈ ಹೈವೇಲಿ ಪ್ರೈಸ್ ಜಾಸ್ತಿನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ. ಭಾಳ ಅಂದರೆ ಭಾಳ ಸಖತ್ತಾಗಿತ್ತು, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿ ಇತ್ತು. ಅದಾದಮೇಲೆ ಒಂದು ದಹಿ ಪುರಿ, ಆಮೇಲೆ ಕೊನೆಗೆ ಒಂದು ಫ್ರೈಡ್ ರೈಸ್ ತೊಗೊಂಡ್ವಿ. ಎಲ್ಲದೂ ಚೆನ್ನಾಗೇ ಇತ್ತು. ಫ್ರೈಡ್ ರೈಸಲ್ಲಿ ಪೆಪ್ಪರ್ನ ಕ್ರಷ್ ಮಾಡಿ ಹಾಕಿದ್ರು, ಅದೊಂದು ಟೇಸ್ಟ್ ಸಕ್ಕತ್ತಾಗಿ ಕೊಡ್ತಾಯಿತ್ತು. ಈಗ ಹೈವೇಲಿ ಹೋಗ್ತಾ ಇದ್ರೆ ಅಂದರೆ ಕುಣಿಗಲ್ ಬೆಂಗಳೂರು ಹೈವೇಲಿ ಈ ಕಡೆ ಸೊ ಸ್ವಾತಿ ಡೆಲಿಕೇಸಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಒಂದು ರೆಕಮೆಂಡೇಷನ್, ನನಗೆ ಬಂದಿರೋ ರೆಕಮೆಂಡೇಷನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಪ್ರೈಸು ಏನು ಮಾಡೋಕ್ಕಾಗಲ್ಲ, ಹೈವೇಲಿ ಇದ್ದೇ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಇಲ್ಲಾಕೆ ಇಷ್ಟೊಂದು ಟ್ರಾಫಿಕ್ ಆಗಿಬಿಡಿದೆ ಕಂಟಿನ್ಯೂಸ್ ಆಗಿ. ಓ ಹುಡುಗರು ಏನೋ ಆಗಿದೆ, ಬೈಕ್ ಬಿದ್ದಿದ್ದಾರೆ, ಯಾರೋ ಸರಿಯಾಗಿ ಬಿದ್ದಿದ್ದಾರೆ, ಚಪ್ಪಲಿ ಇಲ್ಲಿ ತನಕ ಬಂದಿದೆ. ಇನ್ನೇನು ನಮ್ಮ ಮನೆ ಹತ್ರ ಬಂತು. ನಿಮಗೆ ಈ ವಿಡಿಯೋ ಈ ಕಂಪ್ಲೀಟ್ ಸೀರೀಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ. ಹೋಮ್ ಸ್ವೀಟ್ ಹೋಮ್ ಬಂತು. ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಂದ ಪವನ.